ಈ ನೂತನ ತಿಂಗಳಲ್ಲಿ ಒಂದು ಒಳ್ಳೆ ವಾಗ್ದಾನ ಹೋದವಾರ ಪಡ್ಕೊಂಡಿದ್ದೀರಿ ಅಲ್ವಾ? ಹೇಳ್ತೀರಾ? ಹೇಳ್ತೀರಾ? ನೀನು ಎಲ್ಲೆಲ್ಲಿಯೂ ಹಬ್ಬಿಕೊಳ್ಳುವಿ. ಏನ್ರಿ? ನೀನು ಎಲ್ಲೆಲ್ಲಿಯೂ ಹಬ್ಬಿಕೊಳ್ಳುವಿ. ಒಂದೇ ಕಡೆ ಹಬ್ಬಿಕೊಳ್ಳುವಿ ಅಂತ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಎಸ್, ಆ ಪ್ರಾಮಿಸ್ ಗಳನ್ನು ನಾನು ಅಂಗ ಕುಟುಂಬದಲ್ಲಿ ಸಹಿ. ಆಮೇಲೆ ಹಲ್ಲೆಲೂಯ. ನೀನು ಎಲ್ಲೆಲ್ಲಿಯೂ, ಎಲ್ಲಿಯೂ, ಅಲ್ಲಿಯೂ, ಎಲ್ಲೆಲ್ಲಿಯೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಗೋಲ್ಗೊಥಾ ಗುಡ್ಡದಲ್ಲಿ ಯೇಸುವಿಗೆ ಶಿಲುಬೆಗೆ ಹಾಕಿದ್ರು. ಅಲ್ಲಿ ಯೇಸುವಿನ ಕೃಪೆ ಪ್ರಪಂಚದಾದ್ಯಂತ ಹರಡ್ತಾ ಇದೆ. ಯೇಸುವಿನ ನಾಮ ಪ್ರಪಂಚದಾದ್ಯಂತ ಹರಡ್ತಾ ಇದೆ. ಯಾರು ಅದನ್ನು ಕಟ್ಟಾಗ್ಲಿಕ್ಕೆ ಆಗಲೂ ಇಲ್ಲ. ಸಾಧ್ಯ ಇಲ್ಲ, ಸಾಧ್ಯವಾಗಲೂ ಇಲ್ಲ. ಹಲ್ಲೆಲೂಯ. ಅದರ ಮುಂದಿನ ಭಾಗವನ್ನು ನಾವು ಗಮನದಲ್ಲಿ ಇರಿಸೋಣ. ಪ್ರೈಸ್ ದಿ ಲಾರ್ಡ್. ಯೆಶಾಯ 54ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಯೆಶಾಯ 54ನೇ ಅಧ್ಯಾಯ 3ನೇ ವಚನ. ನಿನ್ನ ಸಂತಾನದವರು, ಸ್ವಲ್ಪ ಗಟ್ಟಿಯಾಗಿ ಓದಬೇಕು. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈರವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನೂ ನಿನ್ನ ನೆನಪಿಗೆ ಬಾರದು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವ ಜನರೇ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ಎಲ್ಲ ಕಡೆಯಲ್ಲಿಯೂ ಹಬ್ಬಿಕೊಳ್ಳುವಿ. ನೀನು 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 ಎಲ್ಲ ಕಡೆಯಲ್ಲಿಯೂ ಹಬ್ಬಿಕೊಳ್ಳುವಿ. ಆಮೆನ್. ಆಮೆನ್. ಸುಮ್ಮನೆ ದೇವರು ಯಾರು ಎಲ್ಲರಿಗೂ ಹೇಳ್ತಾ ಇಲ್ಲ. ಯಾರು ನಂಬಿಗಸ್ತರಾಗಿ ನಿಂತಿದ್ದಾರೋ, ಯಾರು ದಾನಿಯೇಲನ ಹಾಗೆ ಪ್ರಾರ್ಥನಾ ವೀರರಾಗಿ, ಹಲ್ಲೆಲೂಯ, ಹಲ್ಲೆಲೂಯ, ಅಬ್ರಹಾಮನ ಹಾಗೆ ನಂಬಿಗಸ್ತರಾಗಿ ಯಾರು ನಿಂತಿದ್ದಾರೋ ಅವರು ದೇವರು ನುಡಿತಾ ಇದ್ದಾರೆ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಳ್ಳುವರು. ಆಮೆನ್. ಆ ಸಂತಾನದವರು, ಓ ದೇವ ಜನರ ಗಮನದಲ್ಲಿರಲಿ, ನಿನ್ನ ಸಂತಾನ ಬಿದ್ದು ಹೋಗುವ ಸಂತಾನ ಅಲ್ಲ. ನಿನ್ನ ಸಂತಾನ ಹಾಳಾಗಿ ಹೋಗಿರುವ ಸಂತಾನ ಅಲ್ಲ. ಹಾಳಾಗಿ ಹೋಗಿರುವ ನಿನ್ನ ಸಂತಾನವನ್ನ ದೇವರು ಏನ್ ಹೇಳ್ತಾ ಇದ್ದಾನೆ? ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ದೇವರ ಮಹಿಮೆ ಗೊತ್ತಿಲ್ವಾ? ದೇವರ ಗೌರವ ಗೊತ್ತಿಲ್ವಾ? ದೇವರ ಘನತೆ ಗೊತ್ತಿಲ್ವಾ? ಓಡಿ ಬರಿ ದೇವರ ಬಳಿಗೆ. ಆಮೆನ್, 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 ಆಮೆನ್. ಹಲ್ಲೆಲೂಯ. ಓಡಿ ಬನ್ನಿ ದೇವರ ಬಳಿಯಲ್ಲಿ. ಯಾವಾಗ ಅವಮಾನಗಳು ದೂರ ಆಗ್ತದೆ, ಯಾವಾಗ ನೀನು ನಾಚಿಕೆ ಪಡೆದ ಹಾಗೆ ಬದುಕ್ತೀಯ, ಯಾವಾಗ ನಂಬಿಕೆಯಲ್ಲಿ ನಿಲ್ತೀಯೋ, ಅವತ್ತು ನಿನಗೋಸ್ಕರ ದೇವರು ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟೇ ಅಲ್ಲ, 55 ಯೆಶಾಯ 55 3ನೇ ವಚನ ಓದ್ರಿ, ಬೇಗ ಓದ್ರಿ. ಯಾವಾಗ ನಮಗೆ ಈ ಆಶೀರ್ವಾದಗಳು ಲಭಿಸುತ್ತದೆ? ನನ್ನ ಬಳಿಗೆ ಬನ್ನಿರಿ, ಆರಿಸಿದರೆ ಬದುಕಿ ಬಾಳುವಿರಿ. ಯೆಶಾಯ 55:3. ನನ್ನ ಬಳಿಗೆ ಬನ್ನಿರಿ. ಆಮೆನ್, ಆಮೆನ್, ಆಮೆನ್.
ಪ್ರಿಯ ದೇವರ ಮಕ್ಕಳೇ, ದೇವರು ನುಡಿತಾರೆ ನನ್ನ ಬಳಿಗೆ ಬನ್ರಿ. ಆಮೇಲೆ ಎಲ್ಲಿ ಬನ್ರಿ? ಎಲ್ಲಿ ಬನ್ರಿ? ಎಲ್ಲಿ ಬನ್ರಿ? ದೇವರ ಬಳಿಗೆ. ಹಲ್ಲೆಲೂಯಾ. ಕೈಗೆ ಜೋರಾಗಿ ಕ್ಲಾಪ್ಸ್ ಕೊಡಬಹುದು. ನಾವು ಯಾರು ಕಲ್ಲಲ್ಲ, ನಾವು ಮಣ್ಣಲ್ಲ. ಜೀವನ ದೇವರ ಆರಾಧಿಸುವ ಮಕ್ಕಳಾಗಿದ್ದಾರೆ. ಆಮೇಲೆ ಆಮೇಲೆ ನಿನ್ನನ್ನು ನಿನ್ನ ಕುಟುಂಬವನ್ನು ನಿಲ್ಲಿಸುವ ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ಬಳಿಗೆ ಬಾ. ಯಾಕೋಬ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ, ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಮೆನ್. ಹಲ್ಲೆಲೂಯಾ. ಸೈತಾನನನ್ನು, ಅವನ ಕಾರ್ಯಗಳನ್ನು, ಅವನ ಕುತಂತ್ರಗಳನ್ನು ನೀವು ಅರಿಯದವರಲ್ಲ. ಅದಕ್ಕೆ ದೇವರ ಬಳಿಗೆ ಬನ್ನಿ. ಯಾಕಂದ್ರೆ ಸೈತಾನನನ್ನು, ಅವನ ಕಾರ್ಯಗಳನ್ನು, ಅವನ ಕುತಂತ್ರಗಳನ್ನು ಮುರಿದು ಹಾಕುವುದಕ್ಕೆ ನನ್ನ ದೇವರು ಮಾತ್ರವೇ ಶಕ್ತರಾಗಿದ್ದಾರೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಹಾಗಿದ್ದರೆ ನನ್ನ ದೇವರು ಮಾತ್ರ ಅದನ್ನು ಮುರಿಯುವುದಕ್ಕೆ ಶಕ್ತ. ಆಮೆನ್. ನೀವು ನಿಲ್ತೀರಾ? ಆಮೆನ್. ಬೆಳಿತೀರಾ? ಬಾಳ್ತೀರಾ? ನಿಮ್ಮ ಸಂತಾನದವರು ಹತ್ತುಕೊಳ್ತಾರೆ, ನಿಮ್ಮ ಸಂತಾನದವರು ಮನೆ ಕಟ್ತಾರೆ, ನಿಮ್ಮ ಸಂತಾನದವರು ಹಾಲು ಬಿತ್ತಿರುವ ಜನರ ಪುನಃ ಕಟ್ಟುವವರಾಗಿದ್ದಾರೆ. ಓ ಯೇಸು ಮಸೀಹಿ, ಓ ಯೇಸು ಮಸೀಹಿ. ಆಮೆನ್. ನಮ್ಮ ಪ್ರೀತಿಯ ದೇವರ ಮಕ್ಕಳೇ, ಎಲ್ಲಿ ಬನ್ರಿ? ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಬರ್ರಿ, ಬಂದು ಸುಮ್ಮನೆ ಹೋಗ್ಬೇಡ್ರಿ. ಆಲಿಸಿರಿ, ಆಲಿಸಿರಿ, ಆಲಿಸಿರಿ. ನಡತೆಯಿಂದಲೂ ಆಲಿಸಿರಿ, ಕಣ್ಣಿಂದ ಆಲಿಸಿರಿ, ಕಿವಿಯಿಂದ ಆಲಿಸಿರಿ, ಅನುಸರಿಸಿ ಆಲಿಸಿರಿ, ಬದುಕಿಕೊಳ್ಳುವಿರಿ. ಆಮೆನ್. ಹಲ್ಲೆಲೂಯಾ. ನಿನ್ನನ್ನು ದೇವರು ಸುಮ್ಮನೆ ಬಿಡುವ ದೇವರಲ್ಲ. ಆಮೆನ್. ಈ ಲೋಕದ ಜನರು ದೇವ ಜನರನ್ನ ಸುಲಭ ಅಂದುಕೊಂಡಿದ್ದಾರೆ. ದೇವ ಜನರು ಸರ್ವಶಕ್ತನಾದ ದೇವರ ಮಕ್ಕಳಾಗಿದ್ದಾರೆ. ದೇವರ ಮಕ್ಕಳು ರಾಜರಾಗಿದ್ದಾರೆ. ದೇವರ ಮಕ್ಕಳು ರಾಜಕರಾಗಿದ್ದಾರೆ. ದೇವರ ಮಕ್ಕಳು ರಾಜನ ವಂಶದವರಾಗಿದ್ದಾರೆ. ದೇವರ ಮಕ್ಕಳು ದೇವರಿಗೆ ಸ್ವಕೀಯ ಪ್ರಜೆಗಳಾಗಿದ್ದಾರೆ. ಹಲ್ಲೆಲೂಯಾ. ದೇವ ಜನರೇ, ಸೋತು ಹೋಗಬೇಡಿ. ಇಕ್ಕಟ್ಟು ಬಂದ್ಬಿಡ್ತು, ಏನ್ ಮಾಡೋಣ ಅಂತ ಸೋತು ಹೋಗ್ಬೇಡ್ರಿ. ಲೋಕವನ್ನು ಆಡ್ಕೊಂಡು ಹೋಗ್ಬೇಡ್ರಿ. ಒಮ್ಮೆ ಸಿಂಹ ಮತ್ತೆ ನರಿ ಮಾತಾಡ್ಕೊಳ್ತಾ ಇದ್ವಂತೆ. ಅವಾಗ ಸಿಂಹ ಹೇಳ್ತದೆ ನರಿಗೆ, ನೀನು ನನಗೆ ಆಹಾರ ತಗೊಂಡು ಬಂದು ಕೊಡ್ಬೇಕು, ಅಂದ್ರೆ ನಾನು ನಿನ್ನ ತಿನ್ನೋದಿಲ್ಲ. ಏನ್ ಮಾಡ್ಬೇಕು? ಬಹಳ ಅದ್ಭುತವಾದ ಒಂದು ಸ್ಟೋರಿ ನಾನು ಆಲಿಸಿ. ಸಿಂಹ ನರಿಗೆ ಹೇಳ್ತದೆ, ನೀನು ನನಗೆ ಆಹಾರ ತಂದುಕೊಡು, ನಾನು ನಿನಗೆ ತಿನ್ನೋದಿಲ್ಲ, ನಾನು ನಿನಗೆ ಹಾನಿ ಮಾಡಲ್ಲ ಅಂತ ಹೇಳಿ. ಅವಾಗ ಆ ನರಿ ಏನ್ ಮಾಡ್ತದೆ, ಹಾಗೆ ಆಹಾರಕ್ಕಾಗಿ ಹೋಗ್ಕೊಂಡು ಹೋತು, ತಗೊಂಡ್ಬಂದು ಕೊಟ್ರೆ ನನಗೆ ಉಳಿಸ್ತಾರೆ ಅಂತ ಹೇಳಿ. ಒಂದು ಕತ್ತೆ ಕಾಣ್ತದೆ. ಯಾರ ಕಣ್ಣಿಗೆ? ಆ ನರಿ ಕಣ್ಣಿಗೆ ಒಂದು ಕತ್ತೆ ಕಾಣ್ತದೆ. ಕತ್ತೆ ಹೇಳ್ತದೆ, ನರಿ ಹೇಳ್ತದೆ ಕತ್ತೆಗೆ, ಕತ್ತೆ ನೀನು ಆ ಸಿಂಹದ ಬಳಿಗೆ ಬಾ, ಸಿಂಹ ನಿನ್ನನ್ನು ರಾಜನಾಗಿ ಮಾಡ್ಬೇಕಂತ ಇದ್ದಾನೆ, ಅಥವಾ ನಿನ್ನನ್ನು ರಾಣಿಯಾಗಿ ಮಾಡ್ಬೇಕಂತ ಹೇಳಿ ಕಾಯ್ತಾ ಇದ್ದಾನೆ. ಕಾಡಿನ ರಾಜ ಸಿಂಹ, ನಿನಗೆ ರಾಜ ಮಾಡ್ಬೇಕಂತಾದ್ರೆ ಬಾ ಅಂತೇಳಿ ಪುಸ್ತಕಾಯಿಸಿ ಕರ್ಕೊಂಡು ಹೋದ. ಕರ್ಕೊಂಡು ಹೋದು ಸಿಂಹದ ಬಳಿಗೆ. ಸಿಂಹ ಏನ್ ಮಾಡ್ತದೆ? ಎಗರಿ ಆ ಕತ್ತೆಯನ್ನ ತಿನ್ನೋದಕ್ಕೆ ನೋಡ್ತದೆ. ಕತ್ತೆಯ ತಲೆಯ ಹತ್ತಿರ ಇದ್ದಂತಹ ಆ ಕೂದಲು ಸಿಂಹದ ಬಾಯಿ ಬಂದ್ಬಿಡುದು, ಕತ್ತೆ ತಪ್ಪಿಸ್ಕೊಂಡು ಓಡ್ಬಿಡುದು. ಅವಾಗ ಆ ನರಿ ಹತ್ರ ಹೋಗಿ ಕತ್ತೆ ಹೇಳ್ತದೆ, ಹೇ ನರಿ, ನೀನು ನನಗೆ ಮೋಸ ಮಾಡಿಬಿಟ್ಟೆ, ನೀನು ನನಗೆ ರಾಜ ಮಾಡ್ತಾರಂತ ಕರ್ಕೊಂಡು ಹೋಗಿ ಅದು ನೋಡಿ ನನ್ನ ಮೇಲೆ ಹಾರಿ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀನು ತಪ್ಪು ತಿಳ್ಕೊಂಡ್ಬಿಟ್ಟಿದೀಯಾ. ಯಾಕೆ ನಿನ್ನ ತಲೆ ಹತ್ರ ಇರುವ ಕೂದಲನ್ನು ನಾನು ತಿಳ್ಕೊಂಡ್ಬಿಟ್ಟಿದ್ದೆ ಅಂದ್ರೆ, ಕಿರೀಟ ಇಟ್ಟಾಗ ಆ ಕಡೆ ಈ ಕಡೆ ಜಾಗ ಅಲ್ವಾ ಅಂತ ಹೇಳಿ ಆ ಸಿಂಹ ಕೂದಲು ಕಿತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಹೇಳ್ತದೆ. ಮತ್ತೆ ಎರಡನೇ ಸಾರಿಗೆ ಆ ಕತ್ತೆಗೆ ನರಿ ಕರ್ಕೊಂಡು ಹೋಗ್ತು. ಮನೆಯಲ್ಲಿ ಸಿಂಹ ಆ ಸಿಂಹ ಮತ್ತೆ ಹಾರಿ ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತದೆ. ಏನ್ ಸಿಕ್ತು?
ಬಾಲ ಸಿಕ್ತಂತೆ. ಬಾಲ ಸಿಕ್ತು, ಬಾಲನ ಕಚ್ಚಿ ಹಾಕೊಂಡು ಸಿಕ್ತು, ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಕತ್ತೆ. ಎರಡು ಸರಿ ನರಿ, ಮತ್ತೆ ಎರಡನೇ ಸಾರಿ ನನಗೆ ಮೋಸ ಮಾಡ್ತಾರೆ. ನೋಡಿ, ಬಹಳ ಅದ್ಭುತವಾದಂತಹ ವಿಚಾರಗಳಿದೆ. ಎರಡನೇ ಸಾರಿ ನನಗೆ ಮೋಸ ಮಾಡ್ಬಿಟ್ರೆ ಅಂತ ಹೇಳುವಾಗ, ಅತ್ತೆ ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಬಾಲ ಕಿತ್ಕೊಂಡ್ಬಿಟ್ಟಿದೆ ಅಂದ್ರೆ, ನೀನು ಸಿಂಹಾಸನ ಮೇಲೆ ಕೂತ್ಕೊಳ್ಳುವಾಗ ನೀನು ಬಾಲ ಅಡ್ಡಿ ಆಗ್ಬಾರ್ದಿಲ್ವಾ, ಅದಕ್ಕೆ ಆ ಬಾಲ ಕಿತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಂತೆ. ಮತ್ತೆ ಮೂರನೇ ಸಾರಿಗೆ ಆ ಕತ್ತೆಗೆ ಮುಸಲಾಯಿಸಿ ಆ ನರಿ ಕತ್ತೆಯನ್ನ ಕರ್ಕೊಂಡು ಬಂತು. ಮೂರನೇ ಸಾರಿಗೆ ಆ ಸಿಂಹ ಆ ಕತ್ತೆಯನ್ನ ಹರಿದು ಬಿಡ್ತು. ಆ ಕತ್ತೆಗೆ ಆಪತ್ತು ಹೋಗ್ತಾ ಇದೆ. ಆವಾಗ ನರಿಗೆ ಆ ಸಿಂಹ ಹೇಳ್ತಂತೆ, ಸರಿ ನಾನೆಲ್ಲ ಕೂತ್ಕೊಳ್ತೇನೆ, ನೀನೇನ್ ಮಾಡ್ಬೇಕು, ಆ ಕತ್ತೆಯ ಮೆದುಳು ಮತ್ತೆ ಹಾರ್ಟ್, ಹೃದಯ ಎರಡೂ ತಂದು ನನಗೆ ಕೊಡ್ಬೇಕು ಅಂತ ಹೇಳಿ ಅಪ್ಪಣೆ ಕೊಡ್ತು. ಯಾರಿಗೆ? ನರಿಗೆ. ಸಿಂಹ ಹೇಳ್ತು. ಹೌದಾ? ಕರೆಕ್ಟ್ ಅಲ್ವಾ? ಸಿಂಹ ಯಾರಿಗೆ ಹೇಳ್ತು? ಆವಾಗ ಈ ನರಿ ಏನ್ ಮಾಡ್ತದೆ, ಹಾರ್ಟ್ ಮಾತ್ರ ಇಟ್ಕೊಂಡು ಬಂದ. ಅವಾಗ ಸಿಂಹ ಕೇಳ್ತದೆ, ನಾನು ನಿನಗೆ ಏನ್ ಹೇಳಿದೆ, ಮೆದುಳು ಮತ್ತೆ ಹಾರ್ಟ್, ಹೃದಯ ಎರಡೂ ತಗೊಂಡು ಬರ್ಬೇಕಂತ ಹೇಳಿದ್ದೆ, ನೀನು ಒಂದೇ ತಗೊಂಡು ಬಂದಿದ್ದೀಯಲ್ಲ ಅಂತ ಹೇಳಿ ಆ ಸಿಂಹ ಹೇಳ್ತದೆ ನನಗೆ. ಅವಾಗ ಆ ನರಿ ಹೇಳ್ತದೆ, ಆ ಕತ್ತೆಗೆ ಮೆದುಳಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿತ್ತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಏನ್ ನಾವು ತಿಳಿಯೋದಂತ ಹೇಳಿದ್ರೆ, ನಿಮ್ಮನ್ನ ಮೋಸ ಮಾಡುವ ಜನ ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಏನ್ ಮಾಡಬಾರ್ದಂತೆ, ಮೋಸ ಹೋಗಬಾರ್ದು, ಮತ್ತೆ ಮತ್ತೆ ಅವ್ರನ್ನ ನಂಬಬಾರ್ದು. ಒಂದ್ಸಾರಿ ನಿಮಗೆ ಮೋಸ ಮಾಡ್ತಾರೆ, ಎರಡನೇ ಸಾರಿ ಮೋಸ ಮಾಡ್ತಾರೆ, ಮೂರನೇ ಸಾರಿ ನಿಮಗೆ ಹಾನಿ ಉಂಟು ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ವಿಚಾರಗಳನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಸಹ ಸ್ವಲ್ಪ ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ ಅನುಕೂಲವಾಗಬಹುದು. ನೋಡ್ರಿ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ, ನಿನ್ನ ಸಂತಾನದವರು ಜನಾಂಗಗಳನ್ನ ವಶ ಮಾಡಿಕೊಳ್ಳುವರು, ಹಾಳು ಪಟ್ಟಣಗಳನ್ನು ಜನಕರಿತರಾಗುವಂತೆ ಮಾಡುವರು, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ಆಮೇಲೆ ಮಗುವೆ, ನೀನು ದೇವರ ಮಗಳಾಗಿದೆಯಲ್ವಾ, ದೇವರ ಮಗನಾಗಿದೆಯಲ್ವಾ, ಬೈಬಲ್ ಹೇಳ್ತಾ, ದೇವರು ಹೇಳ್ತಾನೆ, ಹೆದರಬೇಡ. ಆಮೇಲೆ ನೀನು ಹೆದರಬೇಡ, ಮರಣಕ್ಕೆ ಹೆದರಬೇಡ, ಶತ್ರುವಿಗೆ ಹೆದರಬೇಡ, ಸೋಲಿಗೆ ಹೆದರಬೇಡ, ಸಾಲಕ್ಕೆ ಹೆದರಬೇಡ, ಅವಮಾನಕ್ಕೆ ಹೆದರಬೇಡ. ಆಮೇಲೆ 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 ಕೈಯಲ್ಲಿ ಸ್ತೋತ್ರ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ ಮಾತು, ದೇವರು ಹೇಳಿದ ಮಾತು ನಿಮಗೇನಾಗುವುದಿಲ್ಲ, ಅವಮಾನವಾಗುವುದಿಲ್ಲ. ಯೆಶಾಯ 61:7 ಏನು ಬರೆಯಲ್ಪಟ್ಟಿದೆ? ಯೆಶಾಯ ಚಾಪ್ಟರ್ 61:7 ಏನು ಬರೆಯಲ್ಪಟ್ಟಿದೆ? ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ, ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇರುವರು, ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು, ಇವರಿಗೆ ಶಾಶ್ವತ ಸಂತೋಷವಾಗುವುದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಶ್ವತವಾದ ಸಂತೋಷ ಬೇಕು. ಇವತ್ತು ಭೂಮಿ ಮೇಲೆ ಸಂತೋಷಕ್ಕಾಗಿ ಜನ ಅರಿತಾ ಇದ್ದಾರೆ. ಏನೇನೋ ಮಾಡಿ ಸಂತೋಷ ಪಡಿಬೇಕಂತಾರೆ, ಸಂತೋಷ ಸಿಗ್ತಾ ಇಲ್ಲ. ಲೌಕಿಕವಾಗಿ ಸಿಗುವ ಸಂತೋಷ ಕ್ಷಣಿಕ, ದೇವರು ನಮಗೆ ಕೊಡುವ ಸಂತೋಷ ಹೇಳ್ರಿ, ದೇವರು ನಿಮಗೆ ಶಾಶ್ವತವಾದ ಸಂತೋಷ ಕೊಡುವನು. ಹೇಗೆ ಅವರು ಸೋತು ಹೋಗಿದ್ದಾರೆ, ಅವರು ಕೊಕ್ಕಿ ಹೋಗಿದ್ದಾರೆ, ನಿಮ್ಮ ಹೇಗೆ ಬಾಯಿಂದ ಬರುವ ಒಂದು ಮಾತು ಅವರನ್ನ ತಟ್ಟಿ ಎಬ್ಬಿಸ್ತದೆ. ದೇವರು ನಿಮಗೆ ಶಾಶ್ವತ ಸಂತೋಷವನ್ನು ಕೊಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಮಾನ ಆಗಿದೆಯಾ, ನಾಚಿಕೆ ಪಡ್ತಾ ಇದೆಯಲ್ಲ, ದೇವರು ಹೇಳ್ತಾ ಇದ್ದಾರೆ, ನಿನಗಾದಂತ ಅವಮಾನವನ್ನು ತೆಗೆದ. ಆಮೇಲೆ ಯೌವನದಲ್ಲಿ ನಿನಗಾದ ಅವಮಾನ ತೆಗೆದು ಹಾಕ್ತೇನೆ. ಹಲ್ಲೆಲೂಯಾ. ವೈಧವ್ಯದಲ್ಲಿ ನಿನಗಾದ ಅವಮಾನ ಅಂದ್ರೆ ನೀನು ಪತಿಯನ್ನ ಕಳೆದುಕೊಂಡ ಮೇಲೆ ನಿನಗಾದ ಅವಮಾನವನ್ನು ತೆಗೆದು ಹಾಕ್ತೇನೆ. ಹಲ್ಲೆಲೂಯಾ. ಒಟ್ಟಾರೆಯಲ್ಲಿ ನೀನು ಹೆದರಬೇಡ.
ಹಾಲೆಲೂಯಾ, ಹಾಲೆಲೂಯಾ. ಅದೇ ಯೆಶಾಯ 54 ವರ್ಸ್ 15 15ನೇ ವಚನ ಓದ್ರಿ, 14 ಓದ್ರಿ. ನೋಡ್ರಿ, ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುವರು ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ದೇವರ ಮಕ್ಕಳೇ, ಭಯ, ಕಳವಳ, ಸೋಲುವಿಕೆ, ದುಗುಡ ಇದೆಲ್ಲ ನಿಮ್ಮ ಜೀವನದಲ್ಲಿ ಆವರಿಸ್ತಾ ಇದೆ. ದೇವರ ಒಂದೊಂದು ಮಾತುಗಳು ನಮಗೆ ಪುಷ್ಟಿಯನ್ನ ಕೊಡ್ತದೆ. ಆಮೇಲೆ ನಮಗೆ ಪುಷ್ಟಿಯನ್ನ ಕೊಡ್ತದೆ, ಬಲವನ್ನ ಕೊಡ್ತದೆ, ಸಮಾಧಾನವನ್ನ ಕೊಡ್ತದೆ, ಸಂತೃಪ್ತಿಯನ್ನ ಕೊಡ್ತದೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳೆಲ್ಲವೂ ತೆರೆಯುವಂತೆ ಮಾಡ್ತದೆ. ಹಲ್ಲೆಲೂಯಾ. ಶಾಪದ ಕತ್ತಲೆಗಳೆಲ್ಲವೂ ಹೋಗಲಾಗುತ್ತದೆ. ಪರಲೋಕದ ಬೆಳಕು ನಮ್ಮ ಮಧ್ಯದಲ್ಲಿ ಪ್ರವೇಶಿಸುತ್ತದೆ. ಎಲ್ಲರೂ ಜೋರಾಗಿ ಸಭಾವನ್ನು ದೇವರಿಗೆ ಸ್ತೋತ್ರ ಹೇಳಿ. ಜೋರಾಗಿ 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 ಜೋರಿ 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 ಜೋರಿ. ಓ ಹಲ್ಲೆಲೂಯಾ. ಆಮೆನ್ ಆಮೆನ್. ಎಂತ ಅದ್ಭುತವಾದ ಮಾತು ನೋಡ್ರಿ. ಧರ್ಮವೇ ನಿನಗೆ ಆಧಾರ. ಯಾರು ಈ ಧರ್ಮ ಅಂತ ಯಾರು? ಓ, ಈ ಧರ್ಮ ಆ ಧರ್ಮ ಆ ಧರ್ಮ ಕಾಪಾಡ್ತದಂತ ಬರೆಯಲ್ಪಟ್ಟಿದ್ದ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನ ಏನು ಬರೆಯಲ್ಪಟ್ಟಿದೆ? ಯೇಸು ಹೇಳಿದ್ರು, ನಾನೇ 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 ದಾರಿಯಾಗಿದ್ದೇನೆ. ನನ್ನ ದಾರಿ ಬರ್ತೀಯ? ನನ್ನ ದಾರಿಯಲ್ಲಿ ಸತ್ಯ ಇದೆ. ಆ ಸತ್ಯವನ್ನು ಹಾಕೊಳ್ತೀಯ? ನನ್ನ ದಾರಿಯಲ್ಲಿ ನಿತ್ಯ ಜೀವ ಇದೆ. ಆಮೇಲೆ ಯಾರು ಆ ಮಾರ್ಗ, ಆ ಸತ್ಯ, ಆ ಜೀವ ಯಾರಾಗಿದ್ದಾರೆ? ಆ ಸತ್ಯ, ಆ ಮಾರ್ಗ, ಆ ಜೀವ ಯಾರಾಗಿದ್ದಾರೆ? ಯೇಸುವಾಗಿದ್ದಾರೆ. ಭಕ್ತರಲ್ಲಿ ಹೇಳಿ, ಯೇಸುವೇ ನಿನಗೆ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದಾನೆ. ಯೇಸುವನ್ನು ಬಿಟ್ಟು ಸಮಾಧಾನ ಕೊಡುವರು ಯೇಸು, ದಾರಿಯನ್ನು ಸರಳ ಮಾಡುವರು ಯೇಸು. ಆಮೆನ್. ಯೇಸು ಸ್ವಾಮಿ ಬಿಟ್ಟರೆ ಬೇರೆ ದಾರಿ ಐತೆನಮ್ಮ? ಐದ್ರ ಬೇರೆ ಯಾವ ಮಾರ್ಗವೂ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರ ಕಡೆಗೆ ಹೇಳ್ತಾರೆ. ಅದೇ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನ ಓದ್ರಿ. ದೇವರ ಉದ್ದೇಶ, ದೇವರ ಮನಸ್ಸು ಏನಾಗಿದೆ, ದೇವರ ಆಲೋಚನೆ ಏನಾಗಿದೆ? ಬೇಗ ಯೋಹಾನನ ಸುವಾರ್ತೆ Gospel of John chapter 17 verse 15. ಇವರನ್ನು ಲೋಕಗಳಿಂದ ತೆಗೆದುಕೊಂಡು ದೇವರು ನಮ್ಮನ್ನ ಎಲ್ಲಿಂದ ತಗೊಂಡಿದ್ದಾನೆ? ಕೈಲೇ ಎಲ್ಲಿಂದ ತಗೊಂಡಿದ್ದಾನೆ? ಲೋಕದೊಳಗಿಂದ. ಲೋಕದೊಳಗಿಂದ. ಹೌದಾ? ನಿನ್ನ ಮನೆಯಿಂದ, ನಿನ್ನ ಓಣಿಯಿಂದ, ನಿನ್ನ ಊರಿಂದ, ನಿನ್ನ ಗ್ರಾಮದಿಂದ, ನಿನ್ನ ನಗರದಿಂದ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಅವು ಎಲ್ಲದವು ಲೋಕದಲ್ಲದವು. ಹಲ್ಲೆಲೂಯಾ. ನಿನ್ನ ಪಕ್ಕದ ಮನೆಯವರು ದೇವರ ಆರಿಸಲಿಲ್ಲ, ನಿನ್ನ ಮುಂದಿನ ಮನೆಯವರು ದೇವರ ಆರಿಸಲಿಲ್ಲ, ನೀವೇ ನನಗೆ ಬೇಕಾದ ದೇವರ ಆರಿಸಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಲೋಕಗಳಿಂದ ಆರಿಸಿಕೊಂಡೆ. ಓ ಗಮನ ಹರಿಸ್ರಿ. ಓ ಪ್ರೈಸ್ ಲಾರ್ಡ್. ಇವರನ್ನು ಲೋಕದಿಂದ ತೆಗೆಯಬೇಕೆಂದು ನಾನು ಬೇಡಿಕೊಳ್ಳುವುದಿಲ್ಲ, ಆದರೆ ಇವರನ್ನು ಕೆಡುಕನಿಂದ ಕಾಪಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ದೇವರ ಮನಸ್ಸು. ಹಲ್ಲೆಲೂಯಾ.
ಇವ್ರನ್ನ ಲೋಕದಿಂದ ತೆಗೆದುಬಿಡು ಅಂತ ಹೇಳಿಲ್ಲ. ಯಾಕಂದ್ರೆ ನಿನ್ನನ್ನು ನನ್ನನ್ನು ಲೋಕದಿಂದ ದೇವರು ತಗೊಂಡಿದ್ದಾರೆ, ಆರಿಸಿಕೊಂಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಆಮೆನ್. ನಿನ್ನನ್ನು ನನ್ನನ್ನು ದೇವರು ಈ ಭೂಮಿ ಮೇಲೆ ಯಾವ ಪರ್ವತಕ್ಕೂ, ಯಾವ ಶಿಖರಕ್ಕೂ, ಯಾವ ಸಮುದ್ರಕ್ಕೂ, ಯಾವುದೇ ಸಾಗರಕ್ಕೂ, ಯಾವುದೇ ನದಿಗೂ, ಯಾವುದೇ ವ್ಯಕ್ತಿಗೂ, ಯಾವುದೇ ರಾಜಕಾರಣಿಗಳಿಗಾಗಲಿ, ಯಾವ ರಾಜನಿಗೂ ಹೋಲಿಸಲಿಕ್ಕಾಗಲ್ಲ. ಅಷ್ಟು ದೊಡ್ಡ ಪ್ರೀತಿ, ಕೃಪೆ ನಿನ್ನ ಮೇಲೆ, ನನ್ನ ಮೇಲೆ ನನಗೆ ಯೇಸು ತೋರಿಸಿದ್ದಾರೆ. ಕೃಪೆ ಕೃಪೆ ಯೇಸಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಮಚ್ಚಿ ಕೈಗಳೆತ್ತಿ ಹೇಳ್ರಿ, ಯೇಸಪ್ಪ ಎಲ್ಲ ನಿನ್ನ ಕೃಪೆ. ಮತ್ತೊಮ್ಮೆ ಕೃಪೆ. ಎಲ್ಲ ನಿನ್ನ ಕೃಪೆ. ಯೇಸಪ್ಪ ಆಮೆನ್. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಕೂತ್ಕೊಳ್ರಿ ಹಾಗೆ. ಆಮೆನ್. ದೇವರಿಗೆ ಮಹಿಮೆ. ಎಲ್ಲ ಕರ್ತನ ಕೃಪೆ. ನಾವು ಸತ್ತ ಇರೋದು, ನಾವು ಬದುಕ್ತಾ ಇರೋದು, ನಾವು ನಡೀತಾ ಇರೋದು, ನಾವು ಕೂತ್ಕೊಳ್ಳೋದು, ಏಳೋದು, ಮಲಗೋದು, ನಮ್ಮ ಕಾರ್ಯ ಚಟುವಟಿಕೆಗಳು ಎಲ್ಲ ಅದೇ ಸೇರಿದ್ದಾರೆ. ಆಮೆನ್. ಆಮೆನ್. ಎರಡು ಜನ ಮಾತ್ರ ಕೈಗಳು ಎತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿ. ನಾನು ಏನಂತ ಬೇಡ್ಕೊಳ್ತೇನೆ, ದೇವರ ಉದ್ದೇಶ ಏನು ಗೊತ್ತಾ? ನನ್ನ ಮಗು ಕೆಳಗಿನಲ್ಲಿ ಬೀಳಬಾರದು, ನನ್ನ ಮಗ ಕೆಳಗಿನೊಳಗಡೆ ಬೀಳಬಾರದು, ನನ್ನ ಸಂತಾನದವರು ಕೆಳಗಿನಲ್ಲಿ ಇರಬಾರದು, ನನ್ನ ಸಂತಾನದವರು ಸುಳ್ಳಿನಲ್ಲಿ ಇರಬಾರದು, ನನ್ನ ಸಂತಾನದವರು ಮೋಸದಲ್ಲಿ ಇರಬಾರದು, ನನ್ನ ಸಂತಾನದವರು ಅನ್ಯಾಯದಲ್ಲಿ ಇರಬಾರದು, ನನ್ನ ಸಂತಾನದವರು ಕೆಳಗಿನಲ್ಲಿ ಇರಬಾರದು, ನನ್ನ ಸಂತಾನದವರು ಹಾಳಾಗಿ ಹೋಗಬಾರದು. ಯಾರ ಸಂತಾನ? ನಾವು ಅವರ ಸಂತಾನಗಳಾಗಿ. ಹಲ್ಲೆಲೂಯಾ. ನಮ್ಮ ಗೋಡೆಯಲ್ಲಿ ಹರಿತಾ ಇರುವ ರಕ್ತವನ್ನು ಸೃಷ್ಟಿಸಿದ ಸೃಷ್ಟಿಕರ್ತರ ಸಂತಾನದವರಾಗಿದ್ದಾರೆ. ಆಮೆನ್, 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 ಆಮೆನ್. ಯೆಸ್. ಹಲ್ಲೆಲೂಯಾ. ಧರ್ಮವೇ ನಿನಗೆ ಆಧಾರ. ನೀನು ಹಿಂಸೆಗೆ ದೂರವಾಗಿರು. ಆಮೆನ್. ಹಿಂಸೆ ಒಳಗಡೆ ಇದೆಯಾ? ಹಿಂಸೆಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಅವರ ಹಿಂಸೆ, ಇವರ ಹಿಂಸೆ, ಅವರ ನೋವು, ಇವರ ನೋವು, ಮನೆಯಲ್ಲಿ ನೋವು, ಕುಟುಂಬದ ನೋವು, ಗಂಡನಿಂದ ನೋವು, ಹೆಂಡತಿಯಿಂದ ನೋವು, ಮಕ್ಕಳಿಂದ ನೋವು, ಸಂಬಂಧಿಕರಿಂದ ನೋವು. ಅಯ್ಯೋ, ನಾನು ಏನ್ ಮಾಡ್ಲಿ? ಇರುವುದಕ್ಕಿಂತ ಜೀವ ಸತ್ತೋಗೋದ ಮೇಲಪ್ಪ. ದೇವರನ್ನು ಬೇಗ ಕರ್ಕೊಂಡ್ಬಿಡೋದ ಹೋರಾಟವಾಗಿದ್ದೀರಾ? ದೇವರು ಹೇಳ್ತಾ ಇದ್ದಾರೆ, ನೀನು ಹಿಂಸೆಗೆ ದೂರವಾಗಿರ್ತೀಯ. ಹಿಂಸೆ ನಿನ್ನ ಬಳಿಯಲ್ಲಿ ಬರೋದಿಲ್ಲ. ಹಿಂಸೆ ನಿನ್ನ ಬಳಿಯಲ್ಲಿ ಬಂದರೂ ತಂಗುವುದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ನಾನೇ ಆಧಾರ. ಆಮೆನ್. ಆಧಾರ ಯೇಸು ಸ್ವಾಮಿಯೇ ನಮಗೆ ಆಧಾರವಾಗಿದ್ದಾರೆ. ಆಮೆನ್. ಗ್ಲೋರಿ ಟು ಗಾಡ್. ನಿನಗೆ ಎರಡನೇದಂತೆ ನಿನಗೆ ಹೆದರಿಕೆ ಇರೋದಿಲ್ಲ. ಭಯ ಪಡ್ತಾ ಇದ್ದೀರಾ? ಭಯ ಎಲ್ಲಿ ಸತ್ತು ಹೋಗ್ಬಿಡ್ತೀವೋ, ಭಯ ಎಲ್ಲಿ ಏನಾಗ್ಬಿಡ್ತೀವೋ, ಭಯ ಅಯ್ಯೋ ಕುಡಿಸಿದ್ರೆ ಯಾರು ಬಿಡ್ತಾರೋ ಏನೋ ಭಯ, ಅಯ್ಯೋ ಅದು ಮಾಡಬೇಕು ಭಯ, ಆಸ್ತಿ ಹೋಗ್ಬಿಡ್ತದೆ ಭಯ, ಮನೆ ಹೋಗ್ಬಿಡ್ತದೆ ಭಯ, ನನಗೆ ಅದಿಲ್ಲ ಭಯ, ಅಯ್ಯೋ ಅವ್ರು ಏನಾಗ್ಬಿಡ್ತಾರೋ ಭಯ, ಮಕ್ಕಳ ಸಂಗತಿ ಏನು ಭಯ, ಮಕ್ಕಳ ಮದುವೆ ಬಗ್ಗೆ ಚಿಂತೆ ಭಯ, ಭಯ 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 ಭಯ. ಹಲೋ, ಯೇಸು ಹೇಳ್ತಾ ಇದ್ದಾರೆ, ನನ್ನ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಹೆದರಿಕೆ ಇರುವುದಿಲ್ಲ. ಆಮೆನ್. ಯೆಶಾಯ 54:14 ಹೆದರಿಕೆ ಇರುವುದಿಲ್ಲ. ಮೂರನೇದೇನಂತೆ? ನಾಶನವನ್ನು ದೂರವಾಗಿರುವುದು. ಆಮೆನ್ ಆಮೆನ್ ಆಮೆನ್. ಪಕ್ಕದವರಿಗೆ ಹೇಳಿ, ನಾಶನವು ನಿನ್ನ ಹತ್ರ ಬರೋದಿಲ್ಲ. ನಾಶನ ನಿನ್ನ ಗುಡಾರದ ಹತ್ರ ಬರೋದಿಲ್ಲ. ನಾಶನ ನಿನ್ನ ಸಂತಾನದ ಹತ್ರ
ಆವರಿಸಿರ್ತಾನೆ. ಆಮೇಲೆ ನಿನ್ನ ಹತ್ತಿರಕ್ಕೆ ಬಾರದು, ಅದು ದೂರ ಇದೆ, ನಿನ್ನ ಹತ್ರ ಬರೋದಿಲ್ಲ ಅಂತ ದೇವರು ಹೇಳ್ತಾರೆ. ಯಾವಾಗ ಜನರಿಗೆ ಕೇಳಬೇಕು ಗೊತ್ತಾ? ಯಾವಾಗ ಅಪಾಯ ಬಂತು ಗೊತ್ತಾ? ಅಹಂಕಾರ, ಗರ್ವ, ಸೊತ್ತು, ದೇವರಿಗೆ ತಿರುಗಿ ಬಿದ್ರು, ದೇವರ ವಿರುದ್ಧ ಪಾಪ ಮಾಡಿದ್ರು, ದೇವರ ಮಾತನ್ನು ಅಲ್ಲಗಳೆದು ಹೋದ್ರು, ದೇವರ ಸೇವಕರ ಮಾತನ್ನು ಅಲ್ಲಗಳೆದು ಹೋದ್ರು. ಆವಾಗ ಜನರಿಗೆ ನಾಶನ ಬಂತು. ಯಾರು ವಾಕ್ಯದ ಒಳಗಡೆ ನಿಲ್ತಾರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬರೋದಿಲ್ಲ. ನಿನ್ನ ಮೇಲೆ ಬರುವ ಶತ್ರುಗಳು ಒಂದೇ ದಾರಿಯಿಂದ ನಿನ್ನನ್ನು ಹಾನಿ ಮಾಡಬೇಕಂತ ಬರಬಹುದು, 7 ದಾರಿಗಳಿಂದ ಓಡಿ ಹೋಗುವಂತೆ ನನ್ನ ದೇವರು ಮಾಡ್ತಾರೆ. ದೇವರು ಫಲ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಓದಪ್ಪ 15ನೇ ವಚನ, ಯೆಶಾಯ 54:15. ನೋಡು, ಎಷ್ಟು ಚೆನ್ನಾಗಿದೆ ಏನ್ರಿ? ಪಕ್ಕದವ್ರಿಗೆ ಹೇಳ್ರಿ, ನೋಡು, ತೋರಿಸ್ರಿ. ಯಾವ ಕಡೆ ನೋಡ್ಬೇಕು? ಅವರು ಕತ್ತಲ ಕಡೆಗೆ ನೋಡ್ಬೇಕು. ಯೇಸುವಿನನ್ನೇ ನೋಡುವೆ, ನಿನ್ನ ಶಿಲುಬೆಯ ನೋಡುವೆ, ನನ್ನ ಹೃದಯ ಹೌದಾ? ಎಲ್ಲಿ ನೋಡ್ಬೇಕು ನಾವು? ಎಲ್ಲಿ ನೋಡ್ಬೇಕು? ಪಕ್ಕದವ್ರಿಗೆ ಹೇಳ್ರಿ, ಎಲ್ಲಿ ನೋಡ್ಬೇಕು? ಯೇಸು ಸ್ವಾಮಿಯನ್ನ ನೋಡ್ಬೇಕು. ನಿನಗೆ ಜಯ ಬೇಕಾ? ಉದ್ಯೋಗ ಬೇಕಾ? ಬಲ ಬೇಕಾ? ಬಿಡುಗಡೆ ಬೇಕಾ? ಸಮಾಧಾನ ಬೇಕಾ? ಸಂತೋಷ ಬೇಕಾ? ಸಂತೃಪ್ತಿ ಬೇಕಾ? ನೀನು ಜಯಶಾಲಿಯಾಗಿ ನಿಲ್ಲಬೇಕು. ಯೇಸುವನ್ನು ನೋಡು. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಯೇಸುವನ್ನು ನೋಡು, ನೋಡು. ಯಾರಾದರೂ ನಿನ್ನ ಸಂಗಡ ಯಾಜ್ಯವಾಡಿದರೆ ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ಜಗಳ ಮಾಡ್ತಾರೋ, ಫೈಟಿಂಗ್ ಮಾಡ್ತಾರೋ, ಯುದ್ಧ ಮಾಡ್ತಾರೋ, ಯಾಜ್ಯ ಮಾಡ್ತಾರೋ, ಅವರು ಹೇಳಿ ಯಾರು? ಯಾರು? ಯಾರೇ? 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 ಮಕ್ಕಳು ಸ್ವಲ್ಪ ಮಾತಾಡ್ಸಿದ್ರಿ. ಯಾರು ಅವರು? ಕಾಣಲಾರದವರು, ನಮಗೆ ವಿರೋಧವಾಗಿರುವವರು, ವಿರೋಧವಾದ ಸೈತಾನನ ಕುತಂತ್ರಗಳು, ನಮಗೆ ವಿರೋಧವಾದ ಅಡ್ಡಿಗಳು. ಈಗ ಓದ್ತಾ ಇದ್ದೀರಾ, ಓದ್ಲಾರ್ದಂತೆ ಮಾಡುವ ಅಡ್ಡಿಗಳು, ಅದು ನಮಗೆ ವಿರೋಧ. ಹೌದಾ? ಒಂದು ಕೆಲಸ ಮಾಡೋಕೆ ಜಯ ಕಾಣ್ತದೆ, ಅದು ವಿರೋಧ. ಹೌದಾ? ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಅದರಲ್ಲಿ ಸಕ್ಸಸ್ ಆಗ್ತದೆ, ಏನಾಗ್ತಾ ಇದೆ? ಅಡ್ಡಿಗಳು, ವಿರೋಧಗಳು ಬರ್ತಾ ಇದೆ. ಈ ದೇವರು ಹೇಳ್ತಾ ಇದ್ದಾರೆ, ಯಾರು ನಿನ್ನ ಮೇಲೆ ಯಾವ ಸಂಗತಿ, ಯಾವ ಅನಾರೋಗ್ಯ, ಯಾವ ಸಾಲ, ಯಾವ ಬಾಧೆ, ಯಾವ ಸಂಕಟ, ಯಾವ ಶೋಧನೆ, ಯಾವ ಶತ್ರು, ಯಾವ ಸೈತಾನನು ನಿನ್ನ ಮೇಲೆ ವ್ಯಾಜ್ಯ ಮಾಡುವುದಕ್ಕೆ ಬರ್ತಾರೋ ಅವರು ನಿನ್ನ ನಿಮಿತ್ತ ಆಮೆನ್, ಆಮೆನ್, ಆಮೆನ್. ಯಾಕೆ ನಿನ್ನ ನಿಮಿತ್ತ ಅಂತ ಬರೆಯಲ್ಪಟ್ಟಿದೆ? ನಮ್ಮ ಶ್ರದ್ಧೆಯಲ್ಲಿರುವ ದೇವರನ್ನು ನೋಡುತ್ತಾರೆ. ನಾನು ಬಹಳಷ್ಟು ಹೇಳ್ತೇನೆ, ನಿಮ್ಮನ್ನು ನೋಡುವವರು ದೇವರನ್ನು ನೋಡಬೇಕು, ನಿಮ್ಮನ್ನು ನೋಡುವವರು ಯೇಸುವನ್ನು ನೋಡಬೇಕು. ನಿಮ್ಮ ಓಣಿಗಳಲ್ಲಿ, ನಿಮ್ಮ ಊರುಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಸಾಕ್ಷಿಯವರು ಹೇಳಬೇಕು. ಹಲ್ಲೆಲೂಯಾ. ಅಯ್ಯೋ ಮನೆ ಒಂದು ಜಾಗ ಇರ್ತಿದ್ರಿ, ಅಯ್ಯೋ ಮನೆಯಲ್ಲಿ ಕಳವಳರಿ, ಗಲಿಬಿಲಿರಿ, ಸೋದರಿ, ಓಣಿಗೂ ಬೇಡ ಆಗಿದ್ರು, ಮನೆಗೂ ಬೇಡ ಆಗಿದ್ರು, ಊರಿಗೂ ಬೇಡ ಆಗಿದ್ರು. ಆದ್ರೆ ಇವತ್ತು ಯೇಸು ಸ್ವಾಮಿ ಬಳಿ ಬಂದಾರೆ ಅವರು. ಯೇಸು ಸ್ವಾಮಿ ನಿಜವಾದ ದೇವರಿ, ಅವರು ಎಷ್ಟು ಚೆನ್ನಾಗಿ ನಡೆಸಿದ್ದಾರೆ. ಯೇಸು ಉನ್ನತದಲ್ಲಿ ಯೇಸು ಅವರನ್ನು ನಡೆಸ್ತಾ ಇದ್ದಾರೆ. ಸಾಕಲ್ವಾ? ನಿನ್ನ ನಿಮಿತ್ತ ದೇವರಿಗೆ ಮಹಿಮೆ ಆಯ್ತಾ? ಆಯ್ತಾ?
ಭಯಪಡಬೇಡ್ರಿ, ನಂಬಿಕೆಯನ್ನು ಬಿಟ್ಟುಕೋಬೇಡ್ರಿ. ಆಮೆನ್. ಹಲ್ಲೆಲೂಯಾ. ವರ್ಸ್ 16, 17 ಓದ್ಬಿಟ್ಟು ಬೇಗ ಕೇಳು. ನೋಡ್ರಿ ಅಲ್ಲಿ 15ನೇ ವಚನ ಏನಂತ ನೋಡು. ಈಗ 16ನೇ ವಚನ ಏನ್ ಹೇಳ್ತಾ ಇದೆ ಕೇಳು. ಬೇಕಲ್ವಾ? ನಮ್ಮ ಕಿವಿ ಬಾಯಿ ಎಲ್ಲ ಬೇಕಲ್ವಾ? ನಾನು ಹೇಳ್ತಾ ಇದ್ದೆ ಅಲ್ಲಿ ಏನ್ ಹೇಳ್ತಾ ಇದ್ದೆ, ನಾನು ನಿಮಗೆ ಕಳೆದ 2 ವಾರದಿಂದ ಹೇಳಿದೆ ಒಂದು ಯೌವನಸ್ಥ ವಿಷಯದಲ್ಲಿ ಸ್ಟೋರಿ. ಏನಂದ್ರೆ, ಮಮ್ಮಿ ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ. ಆಯ್ತಪ್ಪ ಹೋಗುವ. ಅವಾಗ ತಂದೆ ಹೇಳ್ತಾರೆ, ಬೈಬಲ್ ತಗೊಂಡು ಹೋಗು. ಏನ್ ತಗೊಂಡು ಹೋಗು? ಬೈಬಲ್ ತಗೊಂಡು ಹೋಗು. ಮಗ ಹೇಳ್ತಾನೆ, ಡ್ಯಾಡಿ ಫೋನಲ್ಲಿ ಇದೆ ಡ್ಯಾಡಿ, ಅದ್ರಾಗ ಓದ್ಕೊಂಡ್ಬಿಡ್ತೇನೆ. ಮಮ್ಮಿ ನಾನು ಕೆಲಸ ಚರ್ಚ್ ಮುಗಿಸಿ ಹಾಗೆ ನಾನು ಡ್ಯೂಟಿಗೆ ಹೋಗ್ತೀನಿ ಇವತ್ತು, ನನಗೆ ಟಿಫನ್ ಮಧ್ಯಾಹ್ನ ಊಟ ಕಟ್ಟಿಕೊಡು. ಆವಾಗ ತಂದೆ ಹೇಳ್ತಾರೆ, ಕಟ್ಟಿಕೊಡ್ಬೇಡ, ಮೊಬೈಲಲ್ಲೇ ಊಟ ಮಾಡ್ಕೊಂಡು ಹೋಗು. ಏನಂದ್ರೆ ಈಗ ಇಲ್ಲಿ ಚಪಾತಿ ಇದೆ, ಒಂದ್ ಕಡೆ ಒಳ್ಳೆ ಆಹಾರ ಇದೆ, ಫೋಟೋ ಹೊಡೆದು ನಿಮ್ಗೆ ಕಳಿಸ್ಕೊಡ್ತೀನಿ, ತಿನ್ನ ಸಾಧ್ಯನಾ? ಹಾಗಿದ್ರೆ ಒಬ್ರು ಅಡುಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಇವತ್ತು ಏನು ಆನ್ಲೈನ್ ಅಥವಾ ಫೋನ್ ಇವೆಲ್ಲ ಒಳ್ಳೆಯದೇ ಇದೆ, ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಜನರು ಕೆಟ್ಟದಕ್ಕೆ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅವಕಾಶ ಇದ್ದಾಗ ದೇವರ ವಾಕ್ಯ ನಿನ್ನ ಕೈಯಲ್ಲಿ ಇರಬೇಕು. ಆಮೇಲೆ ನಾನು 2-3 ವಾರದಿಂದ ಹೇಳಿದೆ ನಿಮಗೆ, ಏನು ಆಲಯಕ್ಕೆ ಬರುವ ಮಕ್ಕಳು ಅಥವಾ ದೇವರನ್ನ ಸ್ತುತಿ ಮಾಡುವ ಮಕ್ಕಳಿಗೆ ಏನಿರಬೇಕಂತೆ? ಬಾಯಲ್ಲಿ ಸ್ತೋತ್ರ, ಕೈಯಲ್ಲಿ ಬಾಯಿ. ಆಮೇಲೆ ನಾನಾಗಿ ನಾನು ಹೇಳಿಲ್ಲ, ಕೀರ್ತನೆಯಲ್ಲಿ ಬರೆದಂತ ಮಾತುಗಳು, ಕತ್ತಿ ಬಾಯಲ್ಲಿ ಸ್ತೋತ್ರ ಇರಲಿ, ಕೈಯಲ್ಲಿ ಕತ್ತಿ ಇರಲಿ. ಕತ್ತಿ ಇರಲಿ ಏನು? ದೇವರ ವಾಕ್ಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಪ್ರತಿದಿನ ಬೈಬಲ್ ಓದಬೇಕು, ಪ್ರತಿದಿನ ಯದ್ಧ ದರ್ಶನ, ದೇವರ ಮುಖ ದರ್ಶನ ಹುಡುಕಬೇಕು, ಪ್ರತಿದಿನ ದೇವರಿಗೆ ಸಂದರ್ಶನ ಮಾಡಬೇಕು. ವಾಕ್ಯ ಹೇಳ್ತಾ ಇದ್ದಾರೆ, ಕೇಳು. ಕೆಟ್ಟವನ್ನು ಓದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವ ಕಮ್ಮಾರನನ್ನು ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ ಕೆಡುಕನನ್ನು ನಿರ್ಮಿಸಿದವನು ನಾನೇ. ಇವೆರಡು ದೇವರೇ ಉಂಟು ಮಾಡಿದ್ದಾನಲ್ವಾ? ದೇವರೇ ಬರಬಾರ್ದು ಅನ್ಕೋಬೇಡಿ. ಬರ್ಲಿಕ್ಕೆ ಬಂದ್ರೆ ದೇವರ ಅನುಮತಿ ಮಾಡಿದ್ದಾನ, ದೇವರೇ ತಪ್ಪಿಸ್ತಾನೆ. ದೇವರ ಅನುಮತಿ ಇದ್ದಾಗ ನಿನ್ನ ಮೇಲೆ ಏನಾದ್ರು ಬಂದಾಯ್ತಾ, ಅದು ನಿನ್ನ ನಿಮಿತ್ತವಾಗಿ ಸೋತು ಹೋಗ್ತದೆ. ಅಂತ ಆಯ್ತಾ? ಆಮೇಲೆ ದೇವರ ಅನುಮತಿ ಮಾಡಿದಾಗ ಅದು ನಮಗೆ ಹಾನಿಯನ್ನು ಮಾಡಲ್ಲ, ಜಯವನ್ನು ಮಾಡಿರಬಾರದು. ಒಂದ್ ವೇಳೆ ದೇವರ ಅನುಮತಿ ಮಾಡಿಲ್ಲ, ಅನುಮತಿ ಕೊಟ್ಟಿಲ್ಲ, ಯಾವುದೋ ಸಂಗತಿ ನಿನಗೆ ವಿರುದ್ಧವಾಗಿ ಬಂದಾಯ್ತಂದ್ರೆ ನಿನಗೆ ಯಾವ ಕೇಡು ಉಂಟು ಮಾಡಲ್ಲ. ವಾಕ್ಯ ಹೇಳಿದ್ದು ನಿನ್ನ ನಿಮಿತ್ತ ಅವರೇ ಕೇಳಲ್ಪಡ್ತಾರೆ. ಆಮೇಲೆ ಎಲ್ಲಿದೆ? ಹಾಳು ಮಾಡೋರನ್ನು ಉಂಟು ಮಾಡೋನು ನಾನೇ, ಒಳ್ಳೆ ಮಾಡೋರನ್ನು ತಯಾರು ಮಾಡೋನು ನಾನೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸಲು, ಯಾರ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯನ್ನು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸತ್ಕರ್ಮ ಫಲವು ಆಗಿದೆ ಎಂದು ಯೆಹೋವನು ನುಡಿಯುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ವಿರುದ್ಧವಾಗಿ ಎದ್ದೇಳ್ತಾರೆ, ನಿನಗೆ ವಿರುದ್ಧವಾಗಿ ಅನೇಕ ಸಂಗತಿಗಳು ಬರ್ತದೆ. ಬ್ರದರ್, ಸಿಸ್ಟರ್, ನಿಮಗೆ ವಿರುದ್ಧವಾಗಿ ಅನೇಕ ಅಪಾಯಗಳು ಎದುರಾಗಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸಲು. ಜಯಿಸುವುದಿಲ್ಲ. ನಂಬಿಕೆ ಇರ್ಲಿ, ನಂಬಿಕೊಳ್ತೀರಾ, ನಾಚಿಕೆ ಬಿಟ್ಟು ಆಗಲ್ಲ, ಆಶಾಭಂಗ ಆಗಲ್ಲ, ನಿಮಗಾದ ಅವಮಾನ ಮರೆತು ಬಿಡ್ತೀರಾ, ಆದ ನಿಂದೆ ನೆನಪಿಗೆ ಬರೋದಿಲ್ಲ. ಯಾಕಂದ್ರೆ ದೇವರೇ ನಿಮಗೆ ಆಧಾರವಾಗಿದ್ದಾನೆ. ಹಿಂಸೆಗೆ ದೂರವಾಗಿರ್ತೀರಾ, ಹೆದರಿಕೆ ಇರೋದಿಲ್ಲ. ಓ, ನಾಶನವು ನಿಮ್ಮಿಂದ ದೂರ ಇರ್ತದೆ, ನಿಮ್ಮ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೋಬನ ವಿಷಯದಲ್ಲಿ ಸೈತಾನ ಹೇಳ್ತಾನೆ, ಯೋಬನಿಗೂ ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇರೆ ಹಾಕಿದೆಯಲ್ಲ. ಏನ್ ಹಾಕಿದೆ? ಏನ್ ಹಾಕಿದೆ? ಏನ್ ಹಾಕಿದೆ? ಏನ್ ಹಾಕಿದೆಯಲ್ಲ. ದೇವರ ಬೇರೆಯನ್ನ ದಾಟಿಕೊಂಡು ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಜಕರ್ಯ 2ನೇ ಅಧ್ಯಾಯ 5ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ? ಜಕರ್ಯ ಚಾಪ್ಟರ್ 2
ಅಗ್ನಿ ಪ್ರಕಾರವು ಅದರೊಳಗೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿ. ಆಮೇಲೆ ನಮ್ಮ ಸಭೆಯ ಸುತ್ತಲೂ ಆತ್ಮೀಯರ ಮನೆಯ ಸುತ್ತಲೂ ನೀನು ಹೋಗುವಾಗ ನನ್ನ ಜೊತೆಯಲ್ಲಿ ಯಾರು ಇಲ್ಲ ಅಂತ ಭಾವಿಸಬಾರದು. ನಿನ್ನ ಸುತ್ತಲೂ ದೇವ ದೂತರಿದ್ದಾರೆ, ನಿನ್ನ ಸುತ್ತಲೂ ಅಗ್ನಿಯ ಬೇಳೆ ಇದೆ, ನಿನ್ನ ಸುತ್ತಲೂ ಭಗವಂತನ ಆಜ್ಞೆ ಇದೆ. ದೈವಿಕವಾಗಿ ಬಂದ್ಸಾಗ್ರಿ. ನಿಮ್ಮ ಸುತ್ತಲೂ ಏನಿದೆ? ಸುತ್ತಮುತ್ತಲು ಅಂತ ಬರೆಯಲ್ಪಟ್ಟಿದೆ. ಜಕರ್ಯ 2:5 ನಾನೇ ಅದರ ಸುತ್ತಮುತ್ತಲು. ಎಲ್ಲೆಲ್ಲಿ? ಒಂದೇ ಕಡೆನಾ? ಇಲ್ಲಿ ನೋಡಿ, ಒಂದೇ ಕಡೆನಾ? ಕೈ ಇದೆಯಾ? ಎಲ್ಲೆಲ್ಲಿ? ಸುತ್ತ. ಆಮೇಲೆ ಧೈರ್ಯವಾಗಿ ದೇವರ ವಚನಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಬ್ಬಿಕೊಳ್ಳುವವರ ಲಕ್ಷಣಕ್ಕೆ ದೇವರ ಆಶೀರ್ವಾದ ಕೊಡ್ತಾ ಇದ್ದಾನೆ. ನೀನು ಹಮ್ಮಿಕೋಬೇಕಾದ ನಂಬಿಕೆ ಇರಬೇಕು. ನಂಬಿಕೆಸ್ತರಿಗೆ ದೇವರಿಗೆ ಎಲ್ಲ ಬ್ಲೆಸ್ಸಿಂಗ್ಸ್ ಅನ್ನು ಕೊಡ್ತಾನೆ. ಎಷ್ಟೇ ಶೋಧನೆಗಳು ಎದುರಾಗಲಿ ಕರ್ತನು ಜಯವನ್ನು ನಡೆಸ್ತಾ ಇದ್ದಾನೆ. ಅಯ್ಯೋ ಇವತ್ತು ಹಿಂಗಾಗ್ಬಿಟ್ಟಿದೆ, ಏನಾಗ್ತದೋ ಏನೋ ಅಂತ ನಾವು ಹೊಡೆದಿರ್ತೀವಿ. ದೇವರು ಹೇಳ್ತಾರೆ ಏನೂ ಆಗಲ್ಲ, ನಾನು ನಿನ್ನ ಜೊತೆ ಇದ್ದೀನಿ. ಪರಿಸ್ಥಿತಿ ನಿನಗೆ ವಿರುದ್ಧವಾಗಿರ್ಬೋದು, ಆದ್ರೆ ದೇವರು ನಿನ್ನ ಪರವಾಗುವಂತೆ ಕಾರ್ಯ ಮಾಡ್ತಾನೆ. ಒಬ್ಬರಿಗೆ ಅರ್ಥ ಆಯ್ತು, ನನಗೆ ಸಂತೋಷ. ದೇವರಿಗೆ ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.